ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಟಡಿ ವಿತ್ ಸಿದ್ದು ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಇವತ್ತೊಂದು ವಿಡಿಯೋದಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಈ ಒಂದು ಚಾಪ್ಟರ್ ಈ ಒಂದು ಲೆಸನ್ನಿಂದ ಕೇಳುವಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಕನ್ನಡದಲ್ಲಿ ನಿಮಗೆ ಅರ್ಥವಾಗುವಂತೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನನ ಮಾಡ್ತೀನಿ. ನಾನು ಒಂದು ಹೇಳುವಂಥ ಟೀಚಿಂಗ್ ಸ್ಟೈಲ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಕೈಲಿ ಆದಷ್ಟು ಶೇರ್ ಮಾಡಿ. ಇನ್ನೂ ಭಾಳ ಜನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ, ಕೇವಲ ವಿಡಿಯೋ ನೋಡಿ ಮಾತ್ರ ಹೋಗ್ತಾ ಇದ್ದಾರೆ. ವಿಡಿಯೋ ನೋಡೋದ್ರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡ್ದಂಗಾಗುತ್ತೆ. ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಹೆಚ್ಚಿನದಾಗಿ ಒಳ್ಳೆ ಎಜುಕೇಷನ್ ಇದೇ ಥರ ಒಳ್ಳೆ ಎಜುಕೇಷನ್ ವಿಡಿಯೋಗಳನ್ನು ಮಾಡೋಕ್ಕೆ ಕೂಡ ನಮಗೆ ಸಹಕಾರ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಕೇವಲ ವಿಡಿಯೋ ನೋಡೋದಷ್ಟೇ ಅಲ್ಲ, ವಿಡಿಯೋ ನೋಡಿದ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ, ಹಾಗಿದ್ರೆ ಫಸ್ಟ್ ಒಂದು ಕ್ವಶನ್ ಇಂಪಾರ್ಟೆಂಟ್ 2 ಮಾರ್ಕ್ಸ್ಗೆ ಯಾವ ರೀತಿ ಕ್ವಶನ್ನ ಕೇಳಿದ್ರೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಒಂದು ಕ್ವಶನ್ ಬಂದ್ಬಿಟ್ಟು ವಾಟ್ ಈಸ್ ದ ಪಾರ್ಟ್ನರ್ಶಿಪ್ ಅಂತ ಕೇಳಿದ್ರೆ, ಪಾರ್ಟ್ನರ್ಶಿಪ್ ಅಂದರೆ ಏನಂತ ಕೇಳಿದ್ರೆ ಇಲ್ಲಿ ಅದಕ್ಕೆ ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ನಾನು ನೋಡಿ ಇಲ್ಲಿ ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಿ ಸ್ನೇಹಿತರೆ. ಯಾವ ಒಂದು ಕ್ವಶನ್ಗೆ ನಾನು ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಿ, ಯಾವ ಒಂದು ಕ್ವಶನ್ಗಳು ವೆರಿ ಇಂಪಾರ್ಟೆಂಟ್, ಇವುಗಳನ್ನ ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಬಿಡಿ. ನೋಡಿ, ಪಾರ್ಟ್ನರ್ಶಿಪ್ ಅಂದರೆ ಅಂತ ಕೇಳಿದ್ರೆ ಅದಕ್ಕೆ ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ವೆನ್ 2 or more persons ಜಾಯಿನ್ ಹ್ಯಾಂಡ್ಸ್ ಟು ಸೆಟ್ ಅಪ್ ಬಿಸ್ನೆಸ್ ಆ್ಯಂಡ್ ಶೇರ್ ಇಟ್ಸ್ ಪ್ರಾಫಿಟ್ ಆ್ಯಂಡ್ ಲಾಸಸ್. ನೋಡಿ, ಪಾರ್ಟ್ನರ್ಶಿಪ್ ಅಂದರೆ ನಾವು ಕೇಳ್ತೀವಿ ಯೂಸ್ವಲಿ ಪಾರ್ಟ್ನರ್ಶಿಪ್ನಲ್ಲಿ ಇಬ್ಬರಿಗಿಂತ ಹೆಚ್ಚಿನದಾಗಿ ವ್ಯಕ್ತಿಗಳಿರ್ತವೆ. ಏನಂದರೆ ಇಬ್ಬರಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ಒಂದು ಬಿಸ್ನೆಸ್ನ ಮುನ್ನಡೆಸುವ ಸಲುವಾಗಿ ಏನು ಅಗ್ರಿಮೆಂಟ್ ಮಾಡ್ಕೊಂಡು ಕೈ ಜೋಡಿಸ್ತಾರಲ್ಲ, ಆ ಒಂದು ಕೈ ಜೋಡಿಸುವ ಪ್ರಕ್ರಿಯೆಯನ್ನು ಅಥವಾ ಮುನ್ನಡೆಸುವ ಪ್ರಕ್ರಿಯೆಯನ್ನು ಅಥವಾ ಅಗ್ರಿಮೆಂಟ್ ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನು ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಇಲ್ಲಿ ಪಾರ್ಟ್ನರ್ಶಿಪ್ನಲ್ಲಿ ಇಬ್ಬರು ವ್ಯಕ್ತಿಗಳಂತ ಜಾಸ್ತಿ ವ್ಯಕ್ತಿಗಳಿರ್ತವೆ. ಆ ಒಂದು ಇಬ್ಬರು ವ್ಯಕ್ತಿಗಳು ಯಾವುದೇ ಒಂದು ನಿರ್ದಿಷ್ಟ ಕಾಮನ್ ಒಂದು ಬಿಸ್ನೆಸ್ನ ಮುನ್ನಡೆಸಲು ಸಲುವಾಗಿ ಏನು ಅಗ್ರಿಮೆಂಟ್ ಮಾಡ್ಕೊಂಡು ಕೈ ಜೋಡಿಸುವ ಒಂದು ಪ್ರಕ್ರಿಯೆ ಏನಿರ್ತಲ್ಲ, ಆ ಒಂದು ಜೋಡಿಸುವಂಥ ಪ್ರಕ್ರಿಯೆಯನ್ನು ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಇನ್ನು ಸೆಕೆಂಡ್ ಒಂದು ಕ್ವಶನ್ ಬಂದ್ಬಿಟ್ಟು ಡಿಫೈನ್ ಪಾರ್ಟ್ನರ್ಶಿಪ್. ಸ್ನೇಹಿತರೆ, ಡಿಫೈನ್ ಅಂತ ಕೇಳಿದ್ರೆ ಯಾವುದೇ ಆ ಒಂದು ಇನ್ಸ್ಟಿಟ್ಯೂಷನ್ ಏನು ಡಿಫೈನ್ ಮಾಡಿರುತ್ತಲ್ಲ ಆ ಒಂದು ಮೀನಿಂಗ್ನ ನಾವು ಬರಿಬೇಕಾಗುತ್ತೆ. ಒಂದು ವೇಳೆ ವಾಟ್ ಈಸ್ ದ ಪಾರ್ಟ್ನರ್ಶಿಪ್ ಅಂತ ಕೇಳಿದ್ರೆ ನಮ್ಮ ಪ್ರಕಾರ ನಮ್ಮ ಸ್ಟೈಲಲ್ಲಿ ನಾವು ಆನ್ಸರ್ನ ಬರಬೇಕಾಗುತ್ತೆ. ಡಿಫೈನ್ ಅಂತ ಕೇಳಿದರೆ ಹಾಗಾಗಿ ಇಲ್ಲಿ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಪ್ರಕಾರ ನಾವು ಆನ್ಸರ್ನ ಬರೀಬೇಕಾಗತ್ತೆ. ನೋಡಿ, ಆನ್ಸರ್ ನೋಡೋಣ. ಈ ಒಂದು ಕ್ವಶನ್ ಕೂಡ ಕೇಳಿದರೆ ಇದನ್ನು ಕೂಡ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡಿ ಹಿಡ್ಕೊಂಬಿಡಿ. ನಾನು ಯಾವ ಒಂದು ಕ್ವಶನ್ನ ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಿ ಆ ಒಂದು ಕ್ವಶನ್ಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ನೋಡಿ, ಸೆಕ್ಷನ್ 4 ಆಫ್ ಆಲ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 defines partnership as the relationship between persons who have agreed to share the profit of the business carried on by all or any one of them acting for all. ಇದನ್ನು ನಾನು ಕನ್ನಡದಲ್ಲಿ ಯಾವ ರೀತಿಯಾಗಿ ಅರ್ಥ ಮಾಡಿಕೊಳ್ಳೋದಂತ ನಾನು ನಿಮಗೆ ತಿಳಿಸ್ತೀನಿ. ಈಗ ನೋಡಿ, ಏನು ಹೇಳ್ತದೆ ಅಂದರೆ ಇಲ್ಲಿ ಭಾರತೀಯ ಪಾಲುದಾರಿಕೆ ಕಾಯ್ದೆ 1932 ಇದರ ಪ್ರಕಾರ ಪಾಲುದಾರಿಕೆಯನ್ನು ಎಲ್ಲರೂ ಅಥವಾ ಅವರಲ್ಲಿ ಯಾರಾದರೂ ಒಬ್ಬರು ಎಲ್ಲರ ಪರವಾಗಿ ಕಾರ್ಯನಿರ್ವಹಿಸುವ ವ್ಯವಹಾರದ ಲಾಭವನ್ನು ಹಂಚಿಕೊಳ್ಳಲು ಒಪ್ಪಿಕೊಂಡ ವ್ಯಕ್ತಿಗಳ ನಡುವಿನ ಸಂಬಂಧ ಆಗಿದೆ ಇದು. ಇನ್ನೊಮ್ಮೆ ಹೇಳ್ತಿದ್ದೀನಿ ಸ್ನೇಹಿತರೆ, ಭಾರತೀಯ ಪಾಲುದಾರಿಕೆ ಕಾಯ್ದೆ 1932 ಪ್ರಕಾರ ಪಾಲುದಾರಿಕೆಯನ್ನು ಎಲ್ಲರೂ ಅಥವಾ ಅವರಲ್ಲಿ ಯಾರಾದರೂ ಎಲ್ಲರ ಪರವಾಗಿ ಕಾರ್ಯನಿರ್ವಹಿಸುವ ವ್ಯವಹಾರದ ಲಾಭವನ್ನು ಹಂಚಿಕೊಳ್ಳಲು ಒಪ್ಪಿಕೊಂಡ ವ್ಯಕ್ತಿಗಳ ನಡುವಿನ ಸಂಬಂಧ ಆಗಿದೆ ಸ್ನೇಹಿತರೆ. ನಾನು ಈ ರೀತಿಯಾಗಿ ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ, ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ನೀವು ಡಿಫೈನ್ ಅಂತ ಕೇಳಿದ್ರೆ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಇದರ ಪ್ರಕಾರ ಬರೀಬೇಕಾಗುತ್ತೆ. ಒಂದು ವೇಳೆ ವಾಟ್ ಈಸ್ ಅಂತ ಕೇಳಿದ್ರೆ ನಿಮ್ಮ ಒಂದು ಮೀನಿಂಗ್ನ ನೀವು ಬರೀಬೇಕಾಗುತ್ತೆ. ಇನ್ನು ಥರ್ಡ್ ಒಂದು ಇಂಪಾರ್ಟೆಂಟ್ ಕ್ವಶನ್ ಬಂದ್ಬಿಟ್ಟು ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್. ಸ್ನೇಹಿತರೆ ನೋಡಿ, ಪಾರ್ಟ್ನರ್ಶಿಪ್ನ ಯಾವುದಾದ್ರೂ 2 ಲಕ್ಷಣಗಳನ್ನು ಬರೀರಿ ಅಂತ ಕೇಳಿದ್ರೆ ಇಲ್ಲಿ ಇದಕ್ಕೆ ಕರೆಕ್ಟಾದ ಆನ್ಸರ್ 2 or more persons ಅಗ್ರಿಮೆಂಟ್ ಇರುತ್ತೆ. ಪಾರ್ಟ್ನರ್ಶಿಪ್ಪಲ್ಲಿ ಯೂಸ್ವಲಿ ಇಬ್ಬರು ವ್ಯಕ್ತಿಗಳಿಂದ ಜಾಸ್ತಿ ವ್ಯಕ್ತಿಗಳು ಇರ್ತಾರೆ, ಹಾಗಾಗಿ ಇಲ್ಲಿ 2 or more persons ಅಂತ ಕೊಟ್ಟಿದ್ದಾರೆ. ಇನ್ನು ಅಗ್ರಿಮೆಂಟ್ ಇರುತ್ತೆ, ಆ ಒಂದು ವ್ಯಕ್ತಿಗಳ ನಡುವೆ ಅಗ್ರಿಮೆಂಟ್ ಒಪ್ಪಂದವನ್ನು ಮಾಡಿಕೊಂಡಿರ್ತಾರೆ. ಇನ್ನು ಲಾಫುಲ್ ಬಿಸ್ನೆಸ್ ಕಾನೂನಾತ್ಮಕ ವ್ಯವಹಾರ ಇರುತ್ತೆ. ಇಲ್ಲಿ ಶೇರಿಂಗ್ ಆಫ್ ಪ್ರಾಫಿಟ್ ಆಗಿರ್ಬೋದು ಅಥವಾ ಲಾಸ್ ಆಗಿರ್ಬೋದು
ಶೇರ್ ಮಾಡಿಕೊಳ್ಳೋ ಒಂದು ಪ್ರಶಸ್ತಿ ಇರುತ್ತೆ. ಅದಾದಮೇಲೆ ಮ್ಯೂಚುವಲ್ ಏಜೆನ್ಸಿ ಇರುತ್ತೆ. ಅನ್ಲಿಮಿಟೆಡ್ ಲಯಬಿಲಿಟಿ ಜವಾಬ್ದಾರಿ ಅಥವಾ ಏನು ಲಯಬಿಲಿಟಿ ಅಂತ ಕರಿತೀವಲ್ಲ ಅವುಗಳು ಏನೆಲ್ಲ ಅನ್ಲಿಮಿಟೆಡ್ ಇರ್ತವೆ, ಲಿಮಿಟೆಡ್ ಇರೋದಿಲ್ಲ. ಇನ್ನು ಫೋರ್ತ್ ಒಂದು ಕ್ವಶನ್, ವಾಟ್ ಡೂ ಯು ಮೀನ್ ಬೈ ಮ್ಯೂಚುವಲ್ ಏಜೆನ್ಸಿ? ಸ್ನೇಹಿತರೆ, ಈ ಒಂದು ಕ್ವಶನ್ ಅಷ್ಟೊಂದು ಏನು ಇಂಪಾರ್ಟೆಂಟ್ ಇಲ್ಲ, ಹಾಗಾಗಿ ಈ ಒಂದು ಕ್ವಶನನ್ನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಇನ್ನು ಫಿಫ್ತ್ ಒಂದು ಕ್ವಶನ್ ಬಂದ್ಬಿಟ್ಟು, ವಾಟ್ ಈಸ್ ದ ಪಾರ್ಟ್ನರ್ಶಿಪ್ ಡೀಡ್? ಸ್ನೇಹಿತರೆ, ಈ ಒಂದು ಕ್ವಶನ್ನ ಕೂಡ ಕೆಲವು ಬಾರಿ ಕೇಳಿದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್, ಹಾಗಾಗಿ ನಾನು ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಿ ಈ ಒಂದು ಕ್ವಶನ್ಗೆ. ನೋಡಿ, ಪಾರ್ಟ್ನರ್ಶಿಪ್ ಡೀಡ್ ಅಂದ್ರೆ ಏನಂತ ನಾವು ನೋಡ್ತೋಗೋಣ ಈಗ. ಪಾರ್ಟ್ನರ್ಶಿಪ್ ಡೀಡ್ ಈಸ್ ಎನ್ ಅಗ್ರಿಮೆಂಟ್ ಬಿಟ್ವೀನ್ ಪರ್ಸನ್ಸ್ ವಿಚ್ ಈಸ್ ದ ರಿಟನ್ ಆ್ಯಂಡ್ ಸೈನ್ಡ್ ಬೈ ಆಲ್ ಪಾರ್ಟ್ನರ್ಸ್ ಆ್ಯಂಡ್ ಡ್ಯೂಲಿ ಸ್ಟ್ಯಾಂಪ್ಡ್ ಅಕಾರ್ಡಿಂಗ್ ಟು ಸ್ಟ್ಯಾಂಪ್ ಆ್ಯಕ್ಟ್. ನೋಡಿ, ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಇದೊಂದು ಪತ್ರ, ಏನಂದರೆ ಅಗ್ರಿಮೆಂಟ್. ಇದು ಏನು ಪಾರ್ಟ್ನರ್ಶಿಪ್ ಏನು ಸ್ಟಾರ್ಟ್ ಮಾಡಿರ್ತಾರಲ್ಲ ವ್ಯಕ್ತಿಗಳು, ಆ ಒಂದು ವ್ಯಕ್ತಿಗಳ ನಡುವಿನ ಅಗ್ರಿಮೆಂಟು ಅವರು ಸಹಿ ಮಾಡಿರ್ತಾರೆ. ಈ ರೀತಿಯಾಗಿ ಇಂಟ್ರೆಸ್ಟ್ ರೇಟು ಇದೇ ರೀತಿ ಇರಬೇಕು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದೇ ರೀತಿ ಇರಬೇಕು ಅಂತ ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸ್ನೇಹಿತರೆ, ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಏನು ಮೆನ್ಷನ್ ಮಾಡಿರ್ತಾರೆ ಅಂದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಇಷ್ಟೇ ಇರಬೇಕು, ಅಥವಾ ಫರ್ ಆ್ಯನಮ್ ಇಷ್ಟೇ ಇರಬೇಕು, ಅಥವಾ ಇಂಟ್ರೆಸ್ಟ್ ರೇಟು ಪಾರ್ಟ್ನರ್ಗೆ ಇಂಟ್ರೆಸ್ಟ್ ರೇಟ್ ಇಷ್ಟೇ ಇರಬೇಕಂತ ಈ ಒಂದು ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಇದನ್ನ ಮೆನ್ಷನ್ ಮಾಡಿರುತ್ತೆ. ಇದು ಒಂದು ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಇಟ್ ಈಸ್ ಎ ರಿಟನ್ ಡಾಕ್ಯುಮೆಂಟು, ಅಂದರೆ ಕೈ ಬರೆದಿರುವಂಥ ಒಂದು ದಾಖಲೆ ಆಗಿದೆ. ಇದು ಪಾರ್ಟ್ನರ್ಶಿಪ್ ಡೀಡ್ ಈಸ್ ಎ ಅಗ್ರಿಮೆಂಟ್ ಬಿಟ್ವೀನ್ ಪಾರ್ಟ್ನರ್ಸ್ ವಿಚ್ ಈಸ್ ದ ರಿಟನ್. ಇದು ರಿಟನ್ ಅಂದರೆ ಬರೆಯಲ್ಪಟ್ಟಿರ್ತದೆ ಮತ್ತು ಸೈನ್ ಬೈ ಆಲ್ ಪಾರ್ಟ್ನರ್ಸ್, ಎಲ್ಲ ಪಾರ್ಟ್ನರ್ಸು ಇದಕ್ಕೆ ಸೈನ್ ಮಾಡಿರ್ತಾರೆ. ಮತ್ತು ಈ ಒಂದು ಡಾಕ್ಯುಮೆಂಟ್ ಹೆಂಗಿರುತ್ತೆ ಅಂದರೆ ರಿಟನ್ ಬರೆಯಲ್ಪಟ್ಟ ಒಂದು ದಾಖಲೆ ಆಗಿದೆ ಇದು. ಅದೇ ರೀತಿ ಡ್ಯೂಲಿ ಸ್ಟ್ಯಾಂಪ್ಡ್ ಅಕಾರ್ಡಿಂಗ್ ಟು ಸ್ಟ್ಯಾಂಪ್ ಆ್ಯಕ್ಟ್ ಪ್ರಕಾರ ಇದು ಸ್ಟ್ಯಾಂಪ್ ಆಗಿರ್ತೈತಿ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು ಸ್ನೇಹಿತರೆ. ಅದಾದಮೇಲೆ ಸಿಕ್ಸ್ತ್ ಒನ್, ವಾಟ್ ಆರ್ ದ ಮೆಥಡ್ಸ್ ಆಫ್ ಮೇಂಟೈನಿಂಗ್ ಕ್ಯಾಪಿಟಲ್ ಅಕೌಂಟ್ಸ್ ಪಾರ್ಟ್ನರ್ಸ್? ಇದನ್ನು ಕೂಡ ಕೇಳಿದ್ದಾರೆ, ಹಾಗೆ ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಿ. ನೋಡಿ, ಪಾರ್ಟ್ನರ್ಸ್ ಆಫ್ ಕ್ಯಾಪಿಟಲ್ ಅಕೌಂಟ್ನ ಮೇಂಟೈನ್ ಮಾಡೋದಕ್ಕೆ ಯಾವ ಒಂದು ಮೆಥಡ್ನ ನಾವು ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ ಇಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ಫಿಕ್ಸ್ ಕ್ಯಾಪಿಟಲ್ ಮೆಥಡ್ನ ಯೂಸ್ ಮಾಡ್ತೀವಿ, ಮತ್ತು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ನ ಯೂಸ್ ಮಾಡ್ತೀವಿ. ಎರಡೂ ಕೂಡ ಯೂಸ್ ಮಾಡ್ತೀವಿ. ಈ ಸಿಕ್ಸ್ತ್ ಒಂದು ನೋಡ್ತಾ ಹೋಗೋಣ. ವಾಟ್ ಈಸ್ ದ ಫಿಕ್ಸ್ ಕ್ಯಾಪಿಟಲ್ ಮೆಥಡ್? ಫಿಕ್ಸ್ ಕ್ಯಾಪಿಟಲ್ ಮೆಥಡ್ ಇದನ್ನು ಅಷ್ಟೊಂದು ಕೇಳಿದರೆ 2023 ಮತ್ತು 18ನಲ್ಲಿ ಕೇಳ್ದಂಗಿದೆ. ನೋಡಿ, ಇಲ್ಲಿ ಫಿಕ್ಸ್ ಕ್ಯಾಪಿಟಲ್ ಮೆಥಡ್ ಏನಂತ ಕೇಳಿದರೆ, ಫಿಕ್ಸ್ ಕ್ಯಾಪಿಟಲ್ ಮೆಥಡ್ ಅಂದರೆ ಕೊಟ್ಟಿದ್ದಾರೆ ಇಲ್ಲಿ, ಅಂಡರ್ ದಿಸ್ ಮೆಥಡ್ ದ ಒರಿಜಿನಲ್ ಕ್ಯಾಪಿಟಲ್ ಇನ್ವೆಸ್ಟೆಡ್ ಬೈ ಪಾರ್ಟ್ನರ್ ಈಸ್ ಎಂಟರ್ಡ್ ಇನ್ ದ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಆಲ್ ಅದರ್ ಅಡ್ಜಸ್ಟ್ಮೆಂಟ್ ಲೈಕ್ ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಶೇರ್ ಆಫ್ ಪ್ರಾಫಿಟ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸ್ಯಾಲರಿ ಆ್ಯಂಡ್ ಕಮಿಷನ್ ಪೇಬಲ್ ಟು ಪಾರ್ಟ್ನರ್ಸ್ ಆ್ಯಕ್ಟ್ ಆರ್ ರೆಕಾರ್ಡೆಡ್ ಇನ್ ದ separate account called partners current account. Original capital account are not changed from one year to another. ಇಲ್ಲಿ ಏನೊಂದು ಅಂಶ ಗಮನಿಸಬೇಕಂದ್ರೆ ಸ್ನೇಹಿತರೆ, ಒರಿಜಿನಲ್ ಕ್ಯಾಪಿಟಲ್ ಏನು ಪಾರ್ಟ್ನರ್ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ಬೇಕಂತ ಅಂದ್ಕೊಂಡಿರ್ತಾನಲ್ಲ ಆ ದುಡ್ಡನ್ನ ಈ ಒಂದು ಪಾರ್ಟ್ನರ್ನ ಕ್ಯಾಪಿಟಲ್ ಅಕೌಂಟ್ಗೆ ಹೋಗುತ್ತೆ. ಅದಕ್ಕೆ ನಾವು ಫಿಕ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಕರಿತೀವಿ. ಅವನು ಏನು ಇನ್ವೆಸ್ಟ್ ಮಾಡ್ಬೇಕು, ಆ ಒಂದು ಬಿಸ್ನೆಸ್ನಲ್ಲಿ ಏನು ಇನ್ವೆಸ್ಟ್ ಮಾಡ್ಬೇಕಂತ ಅಂದ್ಕೊಂಡಿರ್ತಾನೆ, ಆ ಒಂದು ದುಡ್ಡನ್ನ ಎಲ್ಲಿಗೆ ಹೋಗುತ್ತೆ ಅಂದರೆ ಇದು ಪಾರ್ಟ್ನರ್ ಇಸ್ ಎಂಟರ್ ದ ಕ್ಯಾಪಿಟಲ್ ಅಕೌಂಟ್, ಆ ಒಂದು ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ಗೆ ಆ ಒಂದು ದುಡ್ಡು ಹೋಗುತ್ತೆ. ಮತ್ತು ಆಲ್ ಅದರ್ ಅಡ್ಜಸ್ಟ್ಮೆಂಟ್ ಆದಂಥ ಲೈಕ್ ಡ್ರಾಯಿಂಗ್ಸ್ ಆಗಿರ್ಬೋದು, ಮತ್ತು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಗಿರ್ಬೋದು, ಅಥವಾ ಶೇರ್ ಆಫ್ ಪ್ರಾಫಿಟ್ ಆಗಿರ್ಬೋದು, ಅಥವಾ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಗಿರ್ಬೋದು, ಅಥವಾ ಸ್ಯಾಲ್ರಿ ಆನ್ ಕಮಿಷನ್ ಆಗಿರ್ಬೋದು, ಅಥವಾ ಪಾರ್ಟ್ನರ್ಸ್ ಪೇಬಲ್ ಆಗಿರ್ಬೋದು. ಈ ರೀತಿಯಾಗಿ ಎಲ್ಲ ಎಲ್ಲಿ ರೆಕಾರ್ಡ್ ಆಗ್ತವೆ ಅಂದರೆ ಸಪ್ರೇಟ್ ಅಕೌಂಟ್ನಲ್ಲಿ ರೆಕಾರ್ಡ್ ಆಗ್ತವೆ. ಆ ಒಂದು ಸಪ್ರೇಟ್ ಅಕೌಂಟ್ ಬಂದ್ಬಿಟ್ಟು ಫಿಕ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಇವು ಎಲ್ಲ ರೆಕಾರ್ಡ್ ಆಗ್ತವೆ. ಅದನ್ನೇ ನಾವು ಫಿಕ್ಸ್ ಕ್ಯಾಪಿಟಲ್ ಅಂತ ಕರಿತೀವಿ. ಇಲ್ಲಿ ಒರಿಜಿನಲ್ ಕ್ಯಾಪಿಟಲ್ ಅಕೌಂಟ್ ಏನಾಗ್ತವೆ ಅಂದರೆ ಒಂದು ಇಯರ್ನಿಂದ ಇನ್ನೊಂದು ಇಯರ್ಗೆ ಏನಾಗೋದಿಲ್ಲ, ಚೇಂಜ್ ಆಗೋದಿಲ್ಲ. ಇದು ಇಂಪಾರ್ಟೆಂಟ್ ಅಂಶ ಇಲ್ಲಿ ನೆನ್ಪಿಡಬೇಕಾದ್ರೆ. ಇನ್ನು ಏಡ್ತ್ ಒನ್, ವಾಟ್ ಈಸ್ ದ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್? ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂದರೆ ಸುಮ್ಮನೆ ನೋಡಿ, ಫ್ಲಕ್ಚುಯೇಟಿಂಗ್ ಅಂದರೆ ಒಂದು ಇಯರ್ನಿಂದ ಇನ್ನೊಂದು ಇಯರ್ಗೆ ಅದು ಬದಲಾಗ್ತಾ ಇರುತ್ತೆ. ಫ್ಲಕ್ಚುಯೇಟಿಂಗ್ ಅಂದ್ರೇನು? ಬದಲಾವಣೆ. ಇಲ್ಲಿ ಕರೆಕ್ಟಾಗಿ ಆನ್ಸರ್ ನೋಡಿಬಿಟ್ರೆ, ಒಂದು ಇಯರ್ನಿಂದ ಇನ್ನೊಂದು ಇಯರ್ಗೆ ಬದಲಾಗ್ತಿರುವಂಥ ಒಂದು ಪ್ರೊಸೆಸ್ ನಾವು ಫ್ಲಕ್ಚುಯೇಟಿಂಗ್ ಅಂತ ಕರಿತೀವಿ. ನೋಡಿ ಕೊಟ್ಟಿರೋ, ಅಂಡರ್ ದಿಸ್ ಮೆಥಡ್ ಕ್ಯಾಪಿಟಲ್ ಆಫ್ ದ ಪಾರ್ಟ್ನರ್ಸ್ ಆರ್ ಚೇಂಜ್ ಫ್ರಮ್ ಒನ್ ಇಯರ್ ಟು ಅನದರ್. ಇಷ್ಟೇ ಬರೋ ಸಾಕು ನಾವು
ಆನ್ಸರ್ ಸಿಗುತ್ತೆ ನಿಮಗೆ. ನೋಡಿ ಇಲ್ಲಿ ಈ ಒಂದು ಮೆಥಡ್ ಪ್ರಕಾರ ಪಾರ್ಟ್ನರ್ಸ್ಗಳ ಒಂದು ಕ್ಯಾಪಿಟಲ್ ಏನಿರುತ್ತಲ್ಲ, ಪಾರ್ಟ್ನರ್ಸ್ಗಳ ಒಂದು ಬಂಡವಾಳ ಒಂದು ಇಯರ್ನಿಂದ ಇನ್ನೊಂದು ಇಯರಿಗೆ ಬದಲಾಗ್ತಿರುತ್ತೆ. ಅದನ್ನು ನಾವು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ ಕರಿತೀವಿ. ಇನ್ನು 9th ಬಂದುಬಿಟ್ಟು ಸ್ಟೇಟ್ ಎನಿ ಡಿಫ್ರೆನ್ಸ್. ಈ ಒಂದು ಕ್ವಶನ್ನ ಅಷ್ಟೊಂದು ಏನಕ್ಕೆ ಕೇಳೋದಿಲ್ಲ, ನೋಡೋದು ಅವಶ್ಯಕತೆ ಇಲ್ಲ. ಈ ನೆಕ್ಸ್ಟ್ ಕ್ವಶನ್ ಯಾವುದಂದರೆ ವಾಟ್ ಆರ್ ದ ಫೈನಲ್ ಅಕೌಂಟ್ಸ್ ಆಫ್ ದ ಫೈನಲ್ ಅಕೌಂಟ್ಸ್. ಈಗ ನಾವು ಕಂಪ್ನಿಯ ಒಂದು ಫೈನಲ್ ಅಕೌಂಟ್ಸ್ ಯಾವನ್ನ ಪ್ರಿಪೇರ್ ಮಾಡ್ತೀವಿ ಅಂತ ಇಲ್ಲಿ ಕೇಳಿದರೆ, ಯಾವುದಂದರೆ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ, ಮತ್ತು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತೀವಿ. ಆದಮೇಲೆ ಮತ್ತು ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ರೆವೆನ್ಯೂ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಗಿರ್ಬೋದು, ಈ ರೀತಿಗೆ ಹಲವಾರು ಇನ್ನೂ ಕೆಲವು ಇದ್ದಾವೆ. ಬಟ್ ಇಲ್ಲಿ 2 ಇಂದ 3 ಬರೆದ್ರೆ ಸಾಕು, 2 ಮಾರ್ಕ್ಸ್ಗೆ ಸಿಗುತ್ತೆ ಮಾರ್ಕ್ಸ್. ಇವೆಲ್ಲ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಿರ್ಬೋದು ಅಥವಾ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಫೈನಲ್ ಅಕೌಂಟ್ಸ್ ಇವು. ಈ ಒಂದು ಕ್ವಶನ್ ಕೂಡ ಕೇಳಿದರೆ, ಬಟ್ ಅಷ್ಟೊಂದು ಬಾರಿ ಕೇಳಿಲ್ಲ, ಜಸ್ಟ್ ನೋಡ್ಕೊಂಡು ಹೋಗಿ. ಇನ್ನು ನೆಕ್ಸ್ಟು ಯಾವ ಒಂದು ಇಂಪಾರ್ಟೆಂಟ್ ಕ್ವಶನ್ ಅಂತ ನೋಡ್ತೋಗನೀಗ. ಸ್ನೇಹಿತರೆ, ಈಗೇನು ಹೇಳಿದ್ನಲ್ಲ, ಈ ಒಂದು ಕ್ವಶನ್ಗಳು ನಿಮಗೆ ಇಂಪಾರ್ಟೆಂಟ್ ಅಂತ ನಾನು ಮಾರ್ಕ್ ಮಾಡಿದ್ದೀನಿ. ಯಾಕಂದರೆ ಇಂಪಾರ್ಟೆಂಟ್ ಅಂತ ಮಾರ್ಕ್ ಮಾಡಿದ ಕ್ವಶನ್ಗಳಿಗೆ ಇವು ಹಲವಾರು ಬಾರಿ ಕ್ವಶನ್ ಎನ್ಯುವಲ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಹಾಗಾಗಿ ಆ ಒಂದು ಕ್ವಶನ್ ಮೇಲೆ ಇಂಪಾರ್ಟೆಂಟ್ ಅಂತ ನಾನು ಮಾರ್ಕ್ ಮಾಡಿದ್ದೀನಿ. ನಾನು ಏನು ಇಂಪಾರ್ಟೆಂಟ್ ಅಂತ ಕ್ವಶನ್ನ ಹೇಳಿದ್ದೀನಿ, ಆ ಒಂದು ಕ್ವಶನ್ನ ನೀವು ಓದ್ಕೊಂಡು ಹೋಗಿ, ಅವುಗಳು ನಿಮಗೆ ಎನ್ಯುವಲ್ ಎಕ್ಸಾಮಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಫಸ್ಟ್ ಒಂದು ಕ್ವಶನ್ ಬಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಫೈನಲ್ ಅಕೌಂಟ್ಸು, ವಾಟ್ ಆರ್ ದ ಫೈನಲ್ ಅಕೌಂಟ್ಸ್, ಇದು ಒಂದು ಕ್ವಶನ್ ಆಗಿರ್ಬೋದು. ಅಥವಾ ಅದಾದಮೇಲೆ ಮತ್ತು ಫಿಕ್ಸ್ ಆ್ಯಂಡ್ ಕ್ಯಾಪಿಟಲ್ ಮೆಥಡು, ಇವುಗಳ ನಡುವಿನ ವ್ಯತ್ಯಾಸ ಆಗಿರ್ಬೋದು. ಅದಾದಮೇಲೆ ವಾಟ್ ಈಸ್ ದ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಆಗಿರ್ಬೋದು, ಮತ್ತು ವಾಟ್ ಈಸ್ ದ ಫಿಕ್ಸ್ ಕ್ಯಾಪಿಟಲ್ ಮೆಥಡ್ ಆಗಿರ್ಬೋದು. ನೋಡಿ, ಇಲ್ಲಿ ಫಿಕ್ಸ್ ಕ್ಯಾಪಿಟಲ್ ಮೆಥಡ್ ಅಂದರೆ ಪಾರ್ಟ್ನರ್ಗಳ ಒಂದು ಬಂಡವಾಳ ಏನಿರ್ತಲ್ಲ, ಆ ಒಂದು ಬಂಡವಾಳ ಒಂದು ಇಯರಿಂದ ಇನ್ನೊಂದು ಇಯರ್ಗೆ ಬದಲಾಗೋದಿಲ್ಲ. ಅದನ್ನು ನಾವು ಫಿಕ್ಸ್ ಕ್ಯಾಪಿಟಲ್ ಮೆಥಡ್ ಅಂತ ಕರಿತೀವಿ. ಇಲ್ಲಿ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂದರೆ ಪಾರ್ಟ್ನರ್ಸ್ಗಳ ಏನು ಬಂಡವಾಳ ಇರ್ತಲ್ಲ, ಆ ಒಂದು ಬಂಡವಾಳ ಒಂದು ಇಯರಿಂದ ಇನ್ನೊಂದು ಇಯರ್ಗೆ ಚೇಂಜ್ ಆಗ್ತಾ ಇರುತ್ತೆ. ಅದನ್ನು ನಾವು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ ಕರಿತೀವಿ. ಮತ್ತು ಅದಾದಮೇಲೆ ವಾಟ್ ಆರ್ ದ ಮೆಥಡ್ಸ್ ಆಫ್ ಮೇಂಟೈನಿಂಗ್, ಈ ಒಂದು ಕ್ವಶನ್ ಕೂಡ ಇಂಪಾರ್ಟೆಂಟು. ವಾಟ್ ಈಸ್ ದ ಪಾರ್ಟ್ನರ್ಶಿಪ್ ಡೀಡ್, ಇದನ್ನ ತುಂಬ ಸಲ ಕೇಳಿದ್ದಾರೆ. ಪಾರ್ಟ್ನರ್ಶಿಪ್ ಡೀಡ್ ಅಂತ ಏನಂತ ಕೇಳಿದ್ದಾರೆ ತುಂಬ ಸಲ. ಮತ್ತು ಸ್ಟೇಟ್ ಎನಿ ಫೀಚರ್ಸ್, ಇದನ್ನು ಕೇಳಿದ್ದಾರೆ. ಮತ್ತು ಡಿಫೈನ್ ಪಾರ್ಟ್ನರ್ಶಿಪ್, ಇದರ ನಂತರ ಕೇಳ್ತಾರೆ. ಮತ್ತು ಪಾರ್ಟ್ನರ್ಶಿಪ್, ವಾಟ್ ಈಸ್ ದ ಪಾರ್ಟ್ನರ್ಶಿಪ್ ಕೇಳಿದ್ದಾರೆ. ನಾನು ಏನೀಗ ಹೇಳ್ಕೊಂಡು ಬಂದಿದ್ದೀನಿ, ಈ ಒಂದು ಕ್ವಶನ್ಗಳು ವೆರಿ ಇಂಪಾರ್ಟೆಂಟು. ಎನ್ಯುವಲ್ ಎಕ್ಸಾಮಲ್ಲಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಇದ್ದರೆ ಚಾನಲನ್ನು ನೋಡಿ ಸುಮ್ಮನೆ ಆಗಬೇಡಿ. ವಿಡಿಯೋ ನೋಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಚಾನಲನ್ನು ನಿಮಗೇನಾದ್ರು ವಿಡಿಯೋ ಇಷ್ಟ ಆದರೆ ಈ ಒಂದು ವಿಡಿಯೋನ ಎಲ್ಲ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ.